ಮುಂದಿನ ಸುದ್ದಿ ನೋಡೋದಾದ್ರೆ ಕೋಲಾರದಲ್ಲಿ ದಿನದಿನಕ್ಕೂ ಬಿಸಿಲಿನ ಧಗೆ ಹೆಚ್ಚಾಗ್ತಾ ಇದೆ. 36 ರಿಂದ 35 ಡಿಗ್ರಿಗೆ ತಲುಪಿದೆ ಬಿಸಿಲಿನ ತಾಪಮಾನ. ದೇಹ ತಂಪಾಗಿಸೋದಕ್ಕೆ ಮದ್ಯಪ್ರಿಯರು ಚಿಲ್ಡ್ ಬಿಯರ್ ಮೊರೆ ಹೋಗಿದ್ದಾರೆ. ಬ್ರ್ಯಾಂಡಿ, ವಿಸ್ಕಿ ಸೇರಿದಂತೆ ಹಾಟ್ ಡ್ರಿಂಕ್ಸ್ಗಳಿಗೆ ಬೇಡಿಕೆ ತಗ್ಗಿದೆ. ಕೋಲಾರ, ಮಾಲೂರಿನಲ್ಲಿ ಬಿಯರ್ಗಳಿಗೆ ಭಾರಿ ಡಿಮ್ಯಾಂಡ್ ಇದೆ. ಬೇಡಿಕೆಗೆ ತಕ್ಕಂತೆ ಸರಬರಾಜು ಆಗ್ತಾ ಇಲ್ಲ ಅಂತ ಬಾರ್ ಮಾಲೀಕರು ಹೇಳ್ತಿದ್ದಾರೆ. ಕೋಲಾರದಲ್ಲಿ ದಿನದಿನಕ್ಕೂ ಬಿಸಿಲಿನ ಧಗೆ ಹೆಚ್ಚಾಗ್ತಾ ಇದೆ. ದೇಹ ತಂಪಾಗಿಡೋದಕ್ಕೆ ಮದ್ಯಪ್ರಿಯರು ಚಿಲ್ಡ್ ಬಿಯರ್ ಮೊರೆ ಹೋಗ್ತಿದ್ದಾರೆ. ಹಾಟ್ ಡ್ರಿಂಕ್ಸ್ಗಳಿಗೆ ಬೇಡಿಕೆ ಕಡಿಮೆ ಆಗಿದೆ. ಕೋಲಾರದಲ್ಲಿ ದಿನದಿಂದ ದಿನಕ್ಕೆ ತಾಪಮಾನ ಏರ್ತಾ ಇದೆ. ಇವತ್ತು 38 ಡಿಗ್ರಿಯಷ್ಟು ತಾಪಮಾನ ತಲುಪಿದ್ದು ಜನರು ಈ ಬೇಸಿಗೆಯಿಂದ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜನರು ಸಹ ಎಳ್ನೀರು ಮತ್ತು ತಂಪಾದ ಪಾನೀಯಗಳ ಮೊರೆ ಹೋಗಿದ್ರೆ, ಮತ್ತೊಂದು ಕಡೆ ಯುವಕರು ಮತ್ತು ಮದ್ಯಪ್ರಿಯರು ಈಗ ಚಿಲ್ಡ್ ಬಿಯರ್ಗೆ ಮೊರೆ ಹೋಗಿದ್ದಾರೆ. ನಾನೀಗ ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ SK ಬಾರ್ನಲ್ಲಿ ಇದ್ದೇನೆ. ನೀವು ಗಮನಿಸ್ತಾ ಇದ್ದೀರಾ, ಸಾಕಷ್ಟು ವಿವಿಧ ಬ್ರ್ಯಾಂಡ್ಗಳ ಈ ಒಂದು ಮದ್ಯ ಇಲ್ಲಿ ಇರ್ತಕ್ಕಂಥದ್ದು. ಆದರೆ ಈಗ ಈ ಬಾರಿ ವಿಪರೀತವಾದಂತಹ ಬೇಸಿಗೆ ಇರೋದ್ರಿಂದ ಬ್ರ್ಯಾಂಡಿ, ವಿಸ್ಕಿ ಸೇರಿದಂತೆ ಹಾಟ್ ಡ್ರಿಂಕ್ಸ್ಗಳಿಗೆ ಸಾಕಷ್ಟು ಡಿಮ್ಯಾಂಡ್ಗಳು ಕಡಿಮೆ ಆಗಿದೆ. ಹೀಗಾಗಿ ಜನರು ಬಿಯರ್ಗಳ ಮೊರೆ ಹೋಗಿರ್ತಕ್ಕಂಥದ್ದು. ಹೀಗಾಗಿ ಮಾಲೂರಲ್ಲಿ ಕೂಡ ಸೇಲ್ಸ್ಗಳು ಹೆಚ್ಚಾಗ್ತದೆ. ಕೇಳಿ ಮಾಲೂರು ತಾಲೂಕು ಏನಿದೆ, ಇದು ತಮಿಳುನಾಡಿಗೆ ಅಂಟ್ಕೊಂಡಿರ್ತಕ್ಕಂತಹ ತಾಲೂಕು. ಹೀಗಾಗಿ ತಮಿಳುನಾಡಿಗೆ ಹೋಗ್ತಕ್ಕಂಥವ್ರು ಬರ್ತಕ್ಕಂಥವ್ರು ಸಹ ಇಲ್ಲಿಂದ ಈ ಒಂದು ಬಿಯರ್ಗಳನ್ನು ಖರೀದಿ ಮಾಡಿ ಹೋಗ್ತಾ ಇರುವಂಥದ್ದು ಹೆಚ್ಚಿಗೆ ನಡೀತಾ ಇರ್ತಕ್ಕಂಥದ್ದು. ನೀವು ಗಮನಿಸ್ತಾ ಇದ್ದೀರಾ, ವಿವಿಧ ಬ್ರ್ಯಾಂಡ್ಗಳ ಒಂದು ಬಿಯರ್ ಬಾಟಲ್ಸ್ಗಳನ್ನು ನಾವು ಗಮನಿಸ್ತಾ ಇರ್ಬೋದು. ಇಂದು ಏನಂದರೆ ಸ್ಟಾಕ್ಗಳು ಅಷ್ಟರ ಮಟ್ಟಿಗೆ ಬರ್ತಾ ಇಲ್ಲ ಅನ್ನುವಂಥದ್ದು ವಿವಿಧ ಬಾರ್ನ ಮಾಲೀಕರು. ಏನೆಲ್ಲ ಸಮಸ್ಯೆ ಆಗ್ತದೆ ಬಾರ್ನ ಮಾಲೀಕರನ್ನ ಅಂತ ಕೇಳೋಣ. ಅಂದರೆ ನಿಮ್ಮ ಜೊತೆ ಬಾರ್ ಕ್ಯಾಶಿಯರ್ಸ್ ಆಗಿದ್ದಾರೆ ಸರ್. ಈಗ ತಮಗೆ ಏನು ಸಮಸ್ಯೆ ಆಗ್ತಾಯಿದೆ? ನಮಗೆ ಈಗ ಬೇಸಿಗೆಯಲ್ಲಿ ಏನಾಗಿದೆ ಸರ್, ಈ ಬ್ರ್ಯಾಂಡಿ ಐಟಮ್ಸು ಹೋಗೋದು ಕಡಿಮೆ ಇರುತ್ತೆ. ಈಗ ಬಿಯರ್ಗಳು ತುಂಬ ಡಿಮ್ಯಾಂಡ್ ಇದೆ ಈ ಬೇಸಿಗೆ ಅಲ್ವಾ. ಇದಕ್ಕೆ ಚಿಲ್ಡ್ ಬಿಯರ್ ತುಂಬ ಜನ ಕೇಳ್ತಾರೆ. ನಮಗೆ ಇಂಡೆಂಟ್ಗಳು ಬಂದು ಈ ಕರ್ನಾಟಕ ಫುಲ್ಲು ಬೇಸಿಗೆ ಇರೋದ್ರಿಂದ ಎಲ್ಲ ಕಡೆ ಸಪ್ಲೈ ಆಗಬೇಕಲ್ವಾ, ಅದರಿಂದ ಸ್ವಲ್ಪ ಡಿಮ್ಯಾಂಡ್ ಆಗಿದೆ. ಒಂದು ಐಟಮ್ ಸಿಗಿದ್ರೆ ಒಂದು ಐಟಮ್ ಸಿಗಲ್ಲ ಜನಗಳಿಗೆ. ಅದು ನಿಜ ಅಂದರೆ ನೇರವಾಗಿ ಅವ್ರಿಗೆ ತಲುಪ್ತಾ ಇಲ್ಲ ಸರ್. ಇವಾಗ ನೋಡಿ ಸರ್, ಈಗ ತಮಿಳ್ನಾಡಲ್ಲಿ ಜನ ಅಷ್ಟು ಇಷ್ಟಪಡೋದಿಲ್ಲ ಅವ್ರ ತಾಲೂಕು ಸಿಗೋವಂಥದ್ದು. ಇಲ್ಲಿ ಮಾಲೂರಿಗೆ ಬಂದು ತೆಗೆದುಕೊಂಡು ಹೋಗೋದು ಜಾಸ್ತಿ ಇದೆ. ಸೊ ಇದ್ರ ಬಗ್ಗೆ ಅದಕ್ಕೂ ಏನಾದರೂ ಸಂಬಂಧ ಇದೆಯಾ? ಡಿಮ್ಯಾಂಡ್ ಜಾಸ್ತಿ ಆಗಿದೆಯಾ? ಆ ಥರ ಹೇಳಕ್ಕೆ ಬರಲ್ಲ. ಆದರೆ ಅಲ್ಲಿಂದ ಬಂದು ಕುಡಿದು ಹೋಗೋರು ತುಂಬ ಜನ ಇದ್ದಾರೆ ಸರ್. ಹೌದು, ತಗೊಂತ. ಯಾಕಂದರೆ ಹತ್ತು ಕಡೆ ಬೇಸಿಗೆ ಜಾಸ್ತಿ, ಇತ್ತು ಕಡೆನೂ ಬೇಸಿಗೆ ಜಾಸ್ತಿ ಇರೋದ್ರಿಂದ ಈ ತಣ್ಣಗಿರೋವಂಥ ಐಟಮು ಹತ್ತು ಕಡೆ ಸಿಗ್ತಾ ಇಲ್ವೇನೋ ಗೊತ್ತಿಲ್ಲ. ಆದರೆ ಇಲ್ಲಿ ಬರ್ತಾ ಇದ್ದಾರೆ ಸರ್. ನಮ್ಮ ಕಡೆ ಬರ್ತಾರೆ, ಕೋಲಾರ ಜಿಲ್ಲೆ ಕಡೆ ಎಲ್ಲ ಹತ್ರ ಇರೋದ್ರಿಂದ ತುಂಬ ಜನ ಬರ್ತಾರೆ. ಈಗ ಮೊದಲು ಬೇಸಿಗೆಗೂ ಮುಂಚೆ ಈಗ ಸೇಲ್ಸ್ ಬಿಯರ್ ಮೇಲೆ ಎಷ್ಟು ಜಾಸ್ತಿ ಆಗ್ತಾ ಇದೆ ನಿಮಗೆ? ಬಿಯರ್ ಮೇಲೆ ಒಂದು 30% ಜಾಸ್ತಿ ಇದೆ ಬಿಯರ್ ಮೇಲೆ. ಯಾಕಂದರೆ ಈ ಬೇಸಿಗೆ ಅನ್ನೋದು ಅದರಲ್ಲಿ ಅತಿ ಹೆಚ್ಚು ಬಿಸಿಲು ಇರೋದ್ರಿಂದ ಬರೀ ಕೋಲ್ಡ್ ಬಿಯರ್ನೇ ತುಂಬ ಕೇಳ್ತಾರೆ. ಇದಿಷ್ಟೇನು ಬಾರ್ನ ಕ್ಯಾಶಿಯರ್ ಹೇಳ್ತಾ ಇರ್ತಕ್ಕಂಥ. ಮತ್ತು ನಮಗೆ ಬೇರೆ ಹಾಟ್ ಡ್ರಿಂಕ್ಸ್ಗಳಿಗಿಂತ ಬಿಯರ್ ಮೇಲೆ ಜಾಸ್ತಿ ಡಿಮ್ಯಾಂಡ್ ಇದೆ. ಹೀಗಾಗಿ ನಾವು ಅದನ್ನು ಇಂಡೆಂಟ್ ಹಾಕಿದ್ರು ಕೂಡ ಸಮಯಕ್ಕೆ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ದೀಪಕ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೋಲಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.